ದಲಿತ ಮಹಿಳೆಯಿಂದ ಅಡುಗೆ ಕಾರಣಕ್ಕೆ ಶಾಲೆಗೆ ಗುಡ್ ಬೈ. ಸವರ್ಣೀಯರ ಮನಸ್ಥಿತಿ ಬಗ್ಗೆ ಬೆಳಕು ಚೆಲ್ಲಿದ ನ್ಯೂಸ್ 18. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದ್ರೂ ಬದಲಾಗದ ಮನಸ್ಥಿತಿ. ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನ ನೇಮಕ ಮಾಡಿದ್ದಕ್ಕೆ ಅಸಮಾಧಾನ. ಚಾಮರಾಜನಗರದ ಹೊಮ್ಮಸ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವ ಘಟನೆ ಇದು. ಎಲ್ಲರೂ ಫೋನ್ ಮಾಡಿ ಕೇಳೋದೇನಂದ್ರೆ ಊರಿನ ಪೋಷಕ ವರ್ಗ ಎಲ್ಲ ಟಿಸಿ ಬೇಕು ಅಂತ. ಯಾರು ಅಡುಗೆ ಮಾಡೋರು? ನಮ್ಮ ಎಸಿಬೇದಾಗಿ ನಂಜಮ್ಮ ಅಂತ ದಲಿತ ಮಹಿಳೆಯನ್ನ ಅಲ್ಲಿ ಅಡುಗೆ ಸಿಬ್ಬಂದಿಯಾಗಿ ನೇಮಕ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ತಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಜಾಲಕ್ಕೆ ಸೇರ್ಸೋದಿಲ್ಲ ಅಂತ ಹೇಳಿ ಬೇರೆ ಬೇರೆ ಕಡೆ ಟಿಸಿ ತಗೊಂಡು ಹೋಗ್ತಾರೆ. ಪೋಷಕರ ಅಸಮಾಧಾನ ಅವ್ರನ್ನ ಹೊರಗಡೆ ಹಾಕಿ ಅಂತ ಹೇಳ್ತಿರು. ಚಾಮರಾಜನಗರದ ಹೊಮ್ಮ ಗ್ರಾಮಕ್ಕೆ ಅಧಿಕಾರಿಗಳು, ಶಾಲೆಗೆ ಮಕ್ಕಳು ವಾಪಸ್. ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆ ನೇಮಕಕ್ಕೆ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ನಾನು ಸಹ ಈಗಾಗಲೇ ಪೋಷಕರಲ್ಲಿ ಮನವಿ ಮಾಡಿದ್ದೀನಿ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ನಾನು ಸೂಚನೆ ಕೊಟ್ಟಿದ್ದೀನಿ. ನಿನ್ನೆ ನಾವು ಕೂಡ ಮೀಟಿಂಗಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಗ್ರಾಮಸ್ಥರಿಗೆ ಕೂಡ ಹೇಳಿದ್ದೀವಿ. ಅವರೇ ಕನ್ವಿನ್ಸ್ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಮಕ್ಕಳು. ಮತ್ತು ಇಲ್ಲೇ ನಾವು HMಗೆ ಕೂಡ ಹೇಳಿದ್ದೀವಿ, ಇಲ್ಲಿಗೆ ನೀವು ಊಟ ಮಾಡಬೇಕು, ಏನಾದರೂ ತಪ್ಪಾಗಿದ್ದರೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಎನ್ ಆ್ಯಕ್ಷನ್. ಆದರೆ ಯಾಕೆ ಊಟ ಮಾಡ್ತಾ ಇರಲಿಲ್ಲ ಅನ್ನೋಂಥದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ. 6 ಮಕ್ಕಳ ಮತ್ತು ಅವ್ರ ಪೋಷಕರ ಮನವೊಲಿಕೆ ಕಾರ್ಯ ಯಶಸ್ವಿಯಾಗಿದೆ. ಇದು ನಿಮ್ಮ ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಮರಳಿ ಶಾಲೆಗೆ ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.